ಡೇ 3 ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಲಿ 50 to 500 ಕಾಲ್ ಆಪ್ಷನ್ ಇನ್ನೂ ಮಾರ್ಕೆಟ್ ಕೆಳಗಡೆ ಬರ್ತಾನೆ ಇದೆ. ಇನ್ನು ನನ್ನ ಸೆಟಪ್ ಹತ್ರ ಬಂದಿಲ್ಲ. ಅವಾಗಲೇ ಟ್ರೇಡ್ನ ತಗೊಂಡ್ಬಿಟ್ಟೆ. ಓಕೆ, 1000 ಲಾಸ್ ಬರ್ತಿದೆ, 2000 ಲಾಸು. ನಾನು ಸ್ಟಾಪ್ ಲಾಸ್ನ ಇಡ್ತಾನೆ ಇಲ್ಲ. 3000ವರೆಗೂ ಲಾಸ್ ಆಗಿದೆ. 3000ದಿಂದ ಮತ್ತೆ 500 ರೂಪಾಯಿ ಪ್ರಾಫಿಟ್ವರೆಗೂ ಹೋಗಿದೆ. ಅವಾಗಲಾದ್ರೂ ನಾನು 1000 ಸ್ಟಾಪ್ ಲಾಸ್ನ ಇರಲಿಲ್ಲ. ಮತ್ತೆ 3000 ಲಾಸಿಗೆ ಬಂದು ಮತ್ತೆ 500 ರೂಪಾಯಿ ಲಾಸ್ವರೆಗೂ ಹೋಗಿದೆ. ಅವಾಗಲೂ ನಾನು 1000 ಸ್ಟಾಪ್ ಲಾಸ್ನ ಇರಲಿಲ್ಲ. ಎಲ್ಲ ಪ್ರಾಬ್ಲಮ್ಮು ನಂದೇ. ಮಾರ್ಕೆಟ್ದೇನು ತಪ್ಪಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇರಬೇಕಾದ್ರೆ ನಾನು ಡಿಸಿಪ್ಲಿನ ಫಾಲೋ ಅಪ್ ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿರ್ತೀನಿ. ಇಲ್ಲ ಅಂದರೆ ಹೆವಿ ಲಾಸ್ ಮಾಡ್ಕೊತೀನಿ. ನೋಡಿ, ಈ ಮಂತ್ 3000 ಪ್ರಾಫಿಟಲ್ಲಿ ಇದ್ದೀನಿ. ಆದರೆ ಅದು ಬೇಜಾರಿಲ್ಲ, ನನ್ನ ಡಿಸಿಪ್ಲಿನ ಕಟ್ ಮಾಡಿದ್ನಲ್ಲ, ಅದೇ ನನಗೆ ಬೇಜಾರು. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋ ಅಂತೂ ನೀವು ಲೈಕ್ ಮಾಡೋಕ್ಕೆ ಹೋಗಬೇಡಿ. ನೀವು ಲೈಕ್ ಮಾಡ್ತಿದ್ರೆ ಅಂದರೆ ನಾನು ಓವರ್ ಟ್ರೇಡಿಂಗ್ ಮಾಡ್ತಿದ್ದೀನಿ ಅಂತ ಲೈಕ್ ಮಾಡ್ತಿದ್ದೀರಾ. ಬೇಕಾದ್ರೆ ನಿಮ್ಗೆ ಏನು ಬೇಕಾದರೂ ಕಮೆಂಟ್ ಮಾಡ್ಕೋಬೋದು. ಮಾರ್ಕೆಟಲ್ಲಿ ಇರಬೇಕು ಅಂದರೆ ಡಿಸಿಪ್ಲಿನ ಫಾಲೋ ಅಪ್ ಮಾಡಲೇಬೇಕು. ಬರೀ 5000ದಲ್ಲಿ 32,000 ಪ್ರಾಫಿಟ್ ಮಾಡ್ಕೊಂಡು ನಾನು ನೆಕ್ಸ್ಟ್ ದಿನಾನೇ ಅದೇ 32,000 8,000 ಸೇರಿಸಿ 40,000 ಲಾಸ್ ಮಾಡ್ಕೊಂಡು ನಾನು ಪ್ರಾಫಿಟ್ ನಾವು ಎಷ್ಟೇ ಮಾಡಿದ್ರು ಅದನ್ನು ಕಂಟ್ರೋಲ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಅದನ್ನು ಅದು ಮಾಡಿದ್ರೆ ಮಾತ್ರ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀವಿ. ಸೊ ನೋಡಿ, 3000 ಲಾಸ್ ಆಗಿದೆ. ಅಟ್ಲೀಸ್ಟ್ ನಾಳೆ ಎದ್ದು ನಾನು 1000 ಲಾಸ್ ಮಾಡ್ಕೊಂಡ್ರೆ ಸಾಕು ನನಗೆ. ಅದೇ ಬೇಕಾದ್ರೆ ಈ ಮಂತ್ ಫುಲ್ ಲಾಸ್ ಆಗಲಿ, 1000 ಅಂತ ಲಾಸ್ ಆಗಲಿ ಅಷ್ಟೇ. ಸೊ ಏನಾದರೂ ಮಾಡಿ ಕಂಟ್ರೋಲ್ ಮಾಡಲೇಬೇಕು. ಕಿಲ್ ಸ್ವಿಚ್ನ ಎಂಟ್ರಿ ಮಾಡಲೇಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್.